ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ನಲ್ಲಿ ಈಗ ಇನ್ವೆಸ್ಟ್ ಮಾಡಿದರೆ 50% ಲಾಭ ಸಿಗಲಿದೆಯೇ? ಸಾಧ್ಯತೆ ಇದೆ ಎಂದು ಮಿರಾಯ್ ಅಸೆಟ್ ಶೇರ್ಖಾನ್ ಸಂಸ್ಥೆಯ ಇತ್ತೀಚಿನ ವರದಿ ತಿಳಿಸಿದೆ. ಕಳೆದ 6 ತಿಂಗಳಿನಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರಿನ ದರದಲ್ಲಿ 15%ಗೂ ಹೆಚ್ಚು ಇಳಿಕೆಯಾಗಿದೆ. ಪ್ರತಿ ಶೇರಿನ ದರ ಈಗ ₹1,220 ಆಸುಪಾಸಿನಲ್ಲಿದೆ. ಹೀಗಿದ್ರೂ ಕೂಡ ಭವಿಷ್ಯದಲ್ಲಿ ಈ ಷೇರಿನ ದರ ಏರಿಕೆ ಆಗ್ಬೋದು ಅಂತ ಮಿರಾಯ್ ಅಸೆಟ್ ಶೇರ್ಖಾನ್ ಸಂಸ್ಥೆಯ ವರದಿ ತಿಳಿಸಿದೆ. ಈ ವರದಿಯ ಪ್ರಕಾರ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರಿನ ಟಾರ್ಗೆಟ್ ಪ್ರೈಸ್ ₹1,817 ಆಗಿದೆ. ಮುಖ್ಯವಾಗಿ 5 ಕಾರಣಗಳಿಂದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರಿನ ದರ ಏರಿಕೆ ಆಗಲಿದೆ ಅಂತ ಮಿರಾಯ್ ಅಸೆಟ್ ಶೇರ್ಖಾನ್ ತಿಳಿಸಿದೆ. ಮೊದಲನೆಯ ಕಾರಣ ಏನು ಅಂತ ನೋಡೋಣ. ರಿಲಯನ್ಸ್ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ, ಅದು ಹಲವು ಉದ್ದಿಮೆಗಳನ್ನು ನಡೆಸ್ತಾ ಇದೆ. ಆದ್ದರಿಂದ ಸ್ಥಿರ ಬೆಳವಣಿಗೆಯ ಸಾಧ್ಯತೆ ಹೆಚ್ಚು ಅಂತ ಈ ವರದಿ ತಿಳಿಸಿದೆ. ಮತ್ತು ತಂತ್ರಜ್ಞಾನ ಹಾಗೂ ಅಭಿವೃದ್ಧಿ, 5G ನೆಟ್ವರ್ಕ್, ರಿನ್ಯೂವಬಲ್ ಎನರ್ಜಿ, ಡಿಜಿಟಲ್ ವೆಂಚರ್ಸ್ಗಳಲ್ಲಿ ಭಾರಿ ಹೂಡಿಕೆಯನ್ನು ಮಾಡ್ತಾ ಇದೆ. ಇದರಿಂದ ಎಮರ್ಜಿಂಗ್ ಮಾರ್ಕೆಟ್ನಲ್ಲಿ ರಿಲಯನ್ಸ್ನ ಸ್ಪರ್ಧಾತ್ಮಕತೆ ಉಳಿದುಕೊಳ್ಳಲಿದೆ ಅಂತ ವರದಿ ಹೇಳಿದೆ. ಎರಡನೇ ಕಾರಣ ಏನು? ರಿಲಯನ್ಸ್ ಜಿಯೋ ಭಾರತೀಯ ಟೆಲಿಕಮ್ಯುನಿಕೇಶನ್ ಇಂಡಸ್ಟ್ರಿನಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದೆ. ಹೀಗಾಗಿ ಮುಂಚೂಣಿಯಲ್ಲಿದೆ ಹಾಗೂ ಡೇಟಾ ಸರ್ವಿಸ್, ಡಿಜಿಟಲ್ ಆಫರಿಂಗ್ಸ್ ಮತ್ತು ತನ್ನ 5G ನೆಟ್ವರ್ಕ್ನ ಮಾನಿಟೈಸೇಷನ್ ಮೂಲಕ ಜಿಯೋ ತನ್ನ ಆದಾಯವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲಿದೆ ಅಂತ ಮಿರಾಯ್ ಅಸೆಟ್ ಶೇರ್ಖಾನ್ ವರದಿ ತಿಳಿಸಿದೆ. ಹಾಗಾದರೆ ಮೂರನೇ ಕಾರಣ ಏನು? ದೇಶದಲ್ಲಿ ಬೆಳೀತಾ ಇರುವ ಕನ್ಸ್ಯೂಮರ್ ಮಾರ್ಕೆಟ್ನಲ್ಲಿ ರಿಲಯನ್ಸ್ ರಿಟೇಲ್ ಲಾಭ ಗಳಿಸ್ತಾ ಇದೆ. ಮುಖ್ಯವಾಗಿ ಇ ಕಾಮರ್ಸ್ ಮತ್ತು ಮಾಡರ್ನ್ ರಿಟೇಲ್ ವಲಯದಲ್ಲಿ ಬೆಳೀತಾ ಇದೆ. ಫ್ಯಾಷನ್, ಎಲೆಕ್ಟ್ರಾನಿಕ್ಸ್, ದಿನಸಿ ವಿಭಾಗದಲ್ಲಿ ವ್ಯಾಪಕವಾಗಿ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದೆ. ನಾಲ್ಕನೇ ಕಾರಣ ಏನಂದರೆ, ಜಾಗತಿಕ ಮಟ್ಟದ ಪ್ರಮುಖ ಕಂಪನಿಗಳಾದ ಫೇಸ್ಬುಕ್, ಗೂಗಲ್, ಸೌದಿ ಅರಾಮ್ಕೋ ಮುಂತಾದ ಕಂಪನಿಗಳಿಂದ ದೊಡ್ಡ ಪ್ರಮಾಣದ ಹೂಡಿಕೆಯನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಸ್ವೀಕರಿಸಿದೆ. ಇದರೊಂದಿಗೆ ತನ್ನ ಹಣಕಾಸು ಪರಿಸ್ಥಿತಿಯನ್ನು ಕೂಡ ಸಾಕಷ್ಟು ಬಲಪಡಿಸಿದೆ. ಮುಖ್ಯವಾಗಿ ಡಿಜಿಟಲ್ ಸರ್ವಿಸ್ ಕ್ಷೇತ್ರದಲ್ಲಿ ಬಿಸ್ನೆಸ್ ಅನ್ನು ವ್ಯಾಪಕವಾಗಿ ವಿಸ್ತರಿಸ್ತಾ ಇದೆ ಅಂತ ಈ ವರದಿ ಹೇಳಿದೆ. ಐದನೇ ಕಾರಣ ಏನಪ್ಪ ಅಂತಂದರೆ, ಇಂಧನ, ಡಿಜಿಟಲ್ ಮತ್ತು ರಿಟೇಲ್ ಸೆಕ್ಟರ್ನಲ್ಲಿ ದೀರ್ಘಾವಧಿಗೆ ರಿಲಯನ್ಸ್ ಇಂಡಸ್ಟ್ರೀಸ್ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಲಿದ್ದು ಷೇರು ಲಾಭ ಗಳಿಸಲಿದೆ ಅಂತ ವರದಿ ತಿಳಿಸಿದೆ. ಹೀಗಾಗಿ ಈ 5 ಕಾರಣಗಳನ್ನು ವರದಿ ವಿವರಿಸಿದೆ. ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ SBI ಸೇರಿದಂತೆ 10 ಷೇರುಗಳಲ್ಲಿ 2025ರಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸಬಹುದು ಅಂತ HDFC ಸೆಕ್ಯೂರಿಟೀಸ್ ವರದಿ ತಿಳಿಸಿದೆ. ಇದು ಏನು ಹೇಳುತ್ತೆ ಅಂತ ನೋಡೋಣ. HDFC ಸೆಕ್ಯೂರಿಟೀಸ್ ಪ್ರಕಾರ ದೊಡ್ಡ ಬ್ಯಾಂಕ್ಗಳು, IT ಕಂಪನಿಗಳು, ಕನ್ಸ್ಯೂಮರ್ ಡ್ಯೂರಬಲ್, ಕ್ಯಾಪಿಟಲ್ ಗೂಡ್ಸ್, ರಿಯಲ್ ಎಸ್ಟೇಟ್, ಸಿಮೆಂಟ್ ಮತ್ತು ಬಿಲ್ಡಿಂಗ್ ಮೆಟೀರಿಯಲ್ಸ್ ವಲಯದ ಷೇರುಗಳು ಹೆಚ್ಚು ಲಾಭ ಗಳಿಸುವಂತ ಸಾಧ್ಯತೆ ಇದೆ. HDFC ಸೆಕ್ಯೂರಿಟೀಸ್ ಪ್ರಕಾರ ಹಿಂದೂಸ್ತಾನ್ ಯುನಿಲಿವರ್ ಅಥವಾ HUL ಷೇರು ಹೊಸ ವರ್ಷ ಲಾಭದಾಯಕವಾಗಲಿದೆ. ಇದು ಭಾರತದ ಪ್ರಮುಖ FMCG ಕಂಪನಿಗಳಲ್ಲಿ ಒಂದಾಗಿದೆ. ಇದರ ಮಾರುಕಟ್ಟೆ ಬಂಡವಾಳ ಮೌಲ್ಯ ₹5,49,000 ಕೋಟಿ ಆಗಿದೆ. ಇನ್ನು ಬಜಾಜ್ ಫೈನಾನ್ಸ್ ಕಂಪನಿಯು ಲೀಡಿಂಗ್ನಲ್ಲಿರುವ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಆಗಿದೆ. ₹4,25,000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ಈ ಕಂಪನಿ ಹೊಂದಿದೆ. ಇದು ಕೂಡ ಲಾಭ ತರಲಿದೆ ಅಂತ ವರದಿ ಹೇಳಿದೆ. ಇನ್ನು ಇಂಧನ ವಲಯದ ಮಹಾನಗರ್ ಗ್ಯಾಸ್ ಕಂಪನಿಯು ನಗರಗಳಲ್ಲಿ ಗ್ಯಾಸ್ ಪೂರೈಕೆ ವಲಯದಲ್ಲಿ ಮುಂಚೂಣಿಯಲ್ಲಿರುವಂತಹ ಕಂಪನಿ. ಇದು ₹12,037 ಕೋಟಿ ಮಾರುಕಟ್ಟೆ ಬಂಡವಾಳ ಮೌಲ್ಯವನ್ನು ಹೊಂದಿದೆ. ಇದು ಕೂಡ ಬೆಳೆಯುವ ಷೇರು ಅಂತ ಗುರುತಿಸಲಾಗಿದೆ. ಇ ಕಾಮರ್ಸ್ ವಲಯದ ಇಂಡಿಯಾ ಮಾರ್ಟ್ ಇಂಟರ್ನೆಟ್ ಕಂಪನಿಯು ಆನ್ಲೈನ್ B2B ಮಾರ್ಕೆಟ್ ಸೆಗ್ಮೆಂಟ್ ಅನ್ನಲ್ಲಿದೆ. ಇದರ ಮಾರ್ಕೆಟ್ ಕ್ಯಾಪಿಟಲ್ ₹13,500 ಕೋಟಿ ಆಗಿದೆ. ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಇಂಡಸ್ಟ್ರೀಸ್ ಎನರ್ಜಿ, ಟೆಲಿಕಾಂ ಮತ್ತು ರಿಟೇಲ್ ವಲಯದಲ್ಲಿ ಗಣನೀಯ ಆದಾಯ ಗಳಿಸಲಿದೆ ಅಂತ HDFC ಸೆಕ್ಯೂರಿಟೀಸ್ ವರದಿ ತಿಳಿಸಿದೆ. ಕಂಪನಿಯ ಮಾರುಕಟ್ಟೆ ಮೌಲ್ಯವು ₹16,53,000 ಕೋಟಿ ಹೆಚ್ಚು. ಇನ್ನು ಔಷಧ ಕ್ಷೇತ್ರದ ಉತ್ಪಾದಕ ಸನ್ ಫಾರ್ಮಾ ಭಾರತದ ಅತಿ ದೊಡ್ಡ ಫಾರ್ಮಾಸ್ಯೂಟಿಕಲ್ ಕಂಪನಿ ಆಗಿದೆ. ಇದರ ಮಾರುಕಟ್ಟೆ ಬಂಡವಾಳ ಮೌಲ್ಯ ಸುಮಾರು ₹4,35,000 ಕೋಟಿ ಆಗಿದೆ. ರಿಯಲ್ ಎಸ್ಟೇಟ್ ಕ್ಷೇತ್ರದ ಶೋಭಾ ಲಿಮಿಟೆಡ್ ಕಂಪನಿಯ ಷೇರು ಲಾಭದಾಯಕವಾಗಬಹುದು ಅಂತ ವರದಿ ತಿಳಿಸಿದೆ. ಇದರ ಮಾರುಕಟ್ಟೆ ಬಂಡವಾಳ ಮೌಲ್ಯ ₹17,000 ಕೋಟಿ ಆಗಿದೆ. ಇನ್ನು ದೇಶದ ಅತಿ ದೊಡ್ಡ ಬ್ಯಾಂಕ್ ಆಗಿರುವ SBI ಷೇರು ಹೂಡಿಕೆದಾರರಿಗೆ ಲಾಭ ತರಬಹುದು. ಇದರ ಮಾರುಕಟ್ಟೆ ಮೌಲ್ಯ ₹7,32,000 ಕೋಟಿ ಅಂತ HDFC ಸೆಕ್ಯೂರಿಟೀಸ್ ವರದಿ ತಿಳಿಸಿದೆ. ನೋಡಿ, ಕಳೆದ 5 ವರ್ಷಗಳಲ್ಲಿ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ವಲಯದಲ್ಲಿ ಈಕ್ವಿಟಿ ರಿಟರ್ನ್ ಉನ್ನತ ಮಟ್ಟದಲ್ಲಿತ್ತು.
2020 ಮತ್ತು 2024 ಅವಧಿಯಲ್ಲಿ ಇವುಗಳಲ್ಲಿ ಲಾಭ 4 ಪಟ್ಟು ಹೆಚ್ಚಳವಾಗಿತ್ತು. ಆದರೆ 2025ರಲ್ಲಿ ಕಳೆದ 5 ವರ್ಷಗಳಿಗೆ ಹೋಲಿಸಿದರೆ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ವಲಯದಲ್ಲಿ ರಿಟರ್ನ್ ಕಡಿಮೆ ಇರಬಹುದು ಎಂದು ಅಂದಾಜು ಮಾಡಲಾಗಿದೆ. ಹೀಗಿದ್ದರೂ ಗೋಲ್ಡ್ಮನ್ ಸ್ಯಾಕ್ಸ್ ಪ್ರಕಾರ ನಿಫ್ಟಿ ಸೂಚ್ಯಂಕವು 2025ರಲ್ಲಿ 27,000 ಅಂಕಗಳ ಗಡಿಯನ್ನು ದಾಟುವ ನಿರೀಕ್ಷೆ ಇದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.